ಎತ್ತ ಸಾಗಿದೆ ರಾಜಕೀಯ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ನಿಮ್ಮ ಪ್ರಶ್ನೆಗಳನ್ನ ಕೇಳಾಯಿತು. ಇನ್ನು ನಾಯಕರ ಸರದಿ, ನಾಯಕರ ಉತ್ತರಗಳೇನು, ಬನ್ನಿ ನಾನು ಆರಂಭ ಮಾಡ್ತಾ ಇದ್ದೀನಿ ಸುರೇಶ್ ಗೌಡ್ರಿಂದ. ಸುರೇಶ್ ಗೌಡ್ರೆ, ಏನು ಹೇಳ್ತಿರ್ತಾವೆ? ಹಲವಾರು ಮೂಲಭೂತ ಸಮಸ್ಯೆಗಳನ್ನು ನಮ್ಮ ಯುವಕರು ಮತ್ತು ನಮ್ಮ ಹೆಣ್ಮಕ್ಳು ಹೇಳಿದ್ದಾರೆ. ಒಂದು, ಲೋಕಾಯುಕ್ತದ ಬಗ್ಗೆ. ಲೋಕಾಯುಕ್ತ ಸಂಸ್ಥೆನ ಮುಚ್ಚಬೇಕಾ, ಅವರ ಮೇಲೆ ಇರೋಂಥ ಇದನ್ನು ಅಂತೇಳಿ ಭಾಳ ಸ್ಪಷ್ಟವಾಗಿ ಒಂದು ಕಡೆ ನಮ್ಗೆ ಅನಿಸುತ್ತೆ. ಇವತ್ತು ಸಲ್ದಾನ ಅಂತ ಒಬ್ಬರು ಚೀಫ್ ಜಸ್ಟಿಸು ಕರ್ನಾಟಕ ರಾಜ್ಯದಲ್ಲಿದ್ದರು, ಸಲ್ದಾನ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿರೋಂಥ ಯಾರೂ ಜಸ್ಟಿಸ್ಗಳು, ಚೀಫ್ ಜಸ್ಟಿಸ್ ಆಗಿದ್ದಂಥವ್ರು, ಜಡ್ಜ್ಗಳಾಗಿದ್ದಂಥವ್ರು ಯಾರೂ ಎಲಿಜಿಬಲ್ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಜೊತೆಗೆ ಪ್ರಾಮಾಣಿಕರನ್ನು ಹುಡ್ಕೋವಂಥದ್ದು ನಾವು ದೇವಲೋಕದಿಂದ ಹಿಡ್ಕೊಂಬರ್ಬೇಕಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಒಬ್ಬ ನಾಯಕರು ಹೇಳಿದ್ದನ್ನು ನಾನು ಓದಿದ್ದೇನೆ. ಇವತ್ತು ಪ್ರಾಮಾಣಿಕರನ್ನ ಹುಡ್ಕೋವಂಥದ್ದು ಎಷ್ಟು ಕಷ್ಟ ಆಗಿಬಿಟ್ಟಿದೆ ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಡ್ಜ್ಗಳನ್ನ ಲೋಕಾಯುಕ್ತ ಆಯ್ಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದ್ರ ಮೇಲೆ ಅವ್ರ ಮೇಲೆ ಹೇಳಿಕೆ ಬಂದ ತಕ್ಷಣ ನಾನು ಬೇಡ ಅಂತ ಹೇಳ್ತಾರೆ. ಇವತ್ತು ಯಾರನ್ನ ನಾವು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು, ಪ್ರಾಮಾಣಿಕರನ್ನ ಯಾರನ್ನ ಅಂತ ನಾವು ಹುಡ್ಕೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇಲ್ಲಿರೋ ಕೂತಿರೋವಂಥವ್ರಿಗೆ ಒಂದು ನಿಮಿಷ ಇರ್ರಿ. ಹಂಗಾರೆಲ್ಲ ನೀವು ಯಾಕ್ರಿ ಓಟ್ ಇಸ್ಕೊಂಡು ಹಂಗಾರೆ ಓಟ್ ಹಾಕ್ತೀರಾ? ಕಾಸು ಇಸ್ಕೊಂಡು ಬಂದಿರೋಂಥ ಮತದಾರರು ತಾನೇ ಇಲ್ಲಿ. ನೀವು ಸರಿಯಾಗಿರೋ ಆಯ್ಕೆ ಮಾಡಿ ಕಳಿಸ್ತಾರೆ, ಯಾಕ್ರಿ ಭ್ರಷ್ಟಾಚಾರ ಬರುತ್ತೆ? ಆಯ್ಕೆ ಮಾಡಿ ಕಳಿಸಿ. ದುಡ್ಡು ಬರೋವಂಥವನ್ನೇ ಕಟ್ಟಾಕಿ. ನೀವು ರಾಜಕಾರಣಿಗಳು ದುಡ್ಡು ಹಂಚಕ್ಕೆ ಬರ್ತಲ್ಲ, ಕಟ್ಟಾಕಿ, ಬಹಿಷ್ಕಾರ ಹಾಕಿ, ಅದು ಮಾಡಿ. ನೀವು ಫಸ್ಟ್ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹೇಳಿಕೊಡ್ರಿ ಮುಂದುವರಿಸಿ. ನಾವು ಬೇರೆ ದೇಶಗಳನ್ನ ಅವಾಗ ನೋಡಿದಂಥ ಸಂದರ್ಭದಲ್ಲಿ, ಯಾವುದೇ ಒಂದು ದೇಶದಲ್ಲಿ, ಅಮೆರಿಕ ಅಂತ ರಾಷ್ಟ್ರಗಳಲ್ಲಿ ಇರ್ಬೋದು, ಒಬ್ಬ ಮುಖ್ಯಮಂತ್ರಿ ಏನಾದರೂ ಅಲ್ಲಿರುವಂಥ ಗವರ್ನರು ಯಾರು ಇರ್ತಾನೆ, ಅಮೆರಿಕ ದೇಶದಲ್ಲಿರುವಂಥವ್ನು ತಪ್ಪು ಮಾಡಿದ್ರೆ ತಕ್ಷಣ ಅವನ್ನ ಬಂದು ಇಬ್ಬರು ಕಾನ್ಸ್ಟೇಬಲ್ಗಳು ಮುಂದೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವನು ಏನಾರು ಒಂದು ಆಪಾದನೆ ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ಆ ಕಾನೂನು ಅಷ್ಟು ಸ್ಟ್ರಾಂಗ್ ಆಗಿದೆ. ಯಾವುದೇ ಕಾರಣಕ್ಕೂ ಆ ಕಾನೂನು ಬಿಡಲ್ಲ. ಅವನ್ನ ತಪ್ಪು ಮಾಡಿದವನ್ನ ಇಮಿಡಿಯೇಟ್ ಜೈಲ್ಗೆ ಹಾಕುತ್ತೆ, ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. ಅವ್ರು ಬೇರೆಯವರು ಅದನ್ನು ಎಚ್ಚರಿಸ್ತಾರೆ, ತಪ್ಪು ಮಾಡೋದಕ್ಕೆ ಹೋಗಲ್ಲ. ನಮ್ಮ ದೇಶದಲ್ಲಿರುವಂಥ ಕಾನೂನು ವ್ಯವಸ್ಥೆಗಳು ಬಹಳ ವರ್ಷಗಳನ್ನ ಇಟ್ಕೊಳ್ತವೆ. ಒಂದು ಕ್ಲಾಸಿಕ್ ಕಂಪ್ಯೂಟರು ಬಂಗಾರಪ್ಪನವ್ರದ್ದು ಒಂದು ಕೇಸ್ ಬಂತು. ಅವ್ರದ್ದು ಆಗಿದೆ ಆವಾಗ ಮುಖ್ಯಮಂತ್ರಿ ಆಗಿದ್ದಾಗ. ಅವರು ಅದರಿಂದ ಮುಕ್ತರಾಗಿದೆ ಆವಾಗ 20 ವರ್ಷದ ನಂತರ. ಈ ದೇಶದ ವ್ಯವಸ್ಥೆಗಳಲ್ಲಿ ಇವತ್ತು ಯಡಿಯೂರಪ್ಪನವ್ರ ಮೇಲೆ ಬಂದಿದೆ. ಅವರ ಅಧಿಕಾರದಿಂದ ಇಳಿಸ್ತಾ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಿದ್ರು. ಇಳಿಸಿದ ಮೇಲೆ ಅವರು ಕಾನೂನಿಂದ ಸರಿ ಅಂತ ಬರಬೇಕಾದ್ರೆ 20 ವರ್ಷ ಅಲ್ಲಿವರೆಗೂ ಆ ರಾಜಕಾರಣಿನ ನಾವು ಮೂಲೆ ಗುಂಪು ಮಾಡುವಂಥ ವ್ಯವಸ್ಥೆಗಳನ್ನು ನಾವು ನೋಡ್ತೇವೆ. ಅದೇ ರೀತಿ ದೇಶದಲ್ಲಿ ಮಹಾನ್ ನಾಯಕರುಗಳು ಬಂದಿದ್ದಾರೆ. ಇಂದಿರಾ ಗಾಂಧಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ವಾಜಪೇಯಿ ಇರ್ಬೋದು, ಭಾಳಷ್ಟು ಜನ ಈ ದೇಶಕ್ಕೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಕೂತಿರೋಂಥವ್ರಿಗೆ ಏನಿದೆ ಅಂತ ರಾಜಕಾರಣ ಜೀವನ ಅಂತ ಹೇಳಿದ್ರೆ ಒಂದು ಹೂವಿನ ಹಾಸಿಗೆ ಅನ್ನೋ ರೀತಿಯಲ್ಲಿ ಈ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ದೊಡ್ಡ ಇದರಲ್ಲಿ ಐಷಾರಾಮಿ ಜೀವನವನ್ನು ಮಾಡ್ತೇವೆ, ನಾವು ಜನಗಳ ಬಗ್ಗೆ ಕಾಳಜಿ ಇಲ್ಲ, ನಾವು ಭ್ರಷ್ಟರು ಅನ್ನೋದು ಒಂದು ತಲೆಯಲ್ಲಿ ಗಾಢವಾಗಿ ಉಳ್ಕೊಂಡಿದೆ. ಆದರೆ ಮೋಟಮ್ನವ್ರಿಗೆ ಗೊತ್ತು, ಹೊರಟಿಯವ್ರಿಗೆ ಗೊತ್ತು ರಾಜಕಾರಣ ಅಂದರೆ ನನಗೇನು ಅಂತ ಗೊತ್ತು. ಬರೀ 24 ಗಂಟೆನೂ ಸಹ ದಿವಸದಲ್ಲಿ 8 ಅವರ್ 10 ಅವರ್ ನಾವು ಬಿಟ್ಟು ಹೆಂಡತಿ ಮಕ್ಕಳನ್ನ, ಮನೆ ಮಠನ ಎಲ್ಲವನ್ನ ಬಿಟ್ಟು ನಾವು ಕೆಲಸ ಮಾಡ್ತಿರ್ತೇವೆ. ಯಾರೋ 10 ಜನ ಏನೋ ಭ್ರಷ್ಟಾಚಾರ ಮಾಡಿ ಒಂದು ಪೇಪರಲ್ಲಿ ಬಂತು ಅಂತ ಹೇಳಿದ್ರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಆಗಿ ಇಟ್ಕೊಂಡು ಇವತ್ತು ಈ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೀತಿದೆ. ಆದರೆ ರಾಜಕಾರಣಿಗಳ ನಿಜವಾದ ಜೀವನವನ್ನು ನೋಡಿದಾಗ ಅದು ಯಾರಿಗೂ ಬೇಡ ಅನಿಸುತ್ತೆ. ಇದು ಗೊತ್ತಿರಲಿ ಇಲ್ಲಿರುವಂಥ ಕೂತಿರೋಂಥವ್ರಿಗೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಭ್ರಷ್ಟಾಚಾರ ತೊಲಗಬೇಕು. ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವ್ರನ್ನ ಜೈಲಿಗೆ ಹಾಕಲೇಬೇಕು. ನಾವು ಎಂಥ ದೊಡ್ಡ ವ್ಯಕ್ತಿ ಇದ್ರು ಸಮಾಜದಲ್ಲಿ, ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಅದಕ್ಕೆ ಯಾರೂ ಕಾಂಪ್ರಮೈಸ್ ಆಗುವಂಥ ಪರಿಸ್ಥಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂತಿರುವಂಥ ನೀವು ಮತದಾರರು ಏನಿದ್ದೀರಾ, ಪ್ರಜೆಗಳೇನಿದ್ದೀರಾ, ನೀವು ಎಚ್ಚೆತ್ಕೋಬೇಕು. ಪ್ರತಿ ಹಳ್ಳಿಗಳಲ್ಲೂ ಪ್ರತಿಭಟನೆ ಆಗಬೇಕು. ಬರೀ ಅಣ್ಣಾ ಹಜಾರೆ ಒಂದು ಹೋರಾಟದ ಒಂದು ಕರೆಯನ್ನು ಕೊಟ್ಟಾಗ ಲಕ್ಷಾಂತರ ಜನ ಇವತ್ತು ಯಾವ ರೀತಿ ಬಂದ್ರು, ಆ ರೀತಿಯಲ್ಲಿ ಜನ ಹೋರಾಟಕ್ಕೆ ಬಂದಾಗ ಉತ್ತಮ ರಾಜಕಾರಣಿಗಳು ಬರ್ತಾರೆ, ದೇಶದ ಅಭಿವೃದ್ಧಿ ಆಗುತ್ತೆ, ಒಂದು ಭ್ರಷ್ಟಾಚಾರ ಮುಕ್ತವಾದ ಒಂದು ದೇಶ, ಒಂದು ರಾಷ್ಟ್ರ ನಿರ್ಮಾಣ ಆಗುತ್ತೆ, ಜನಗಳು ನೆಮ್ಮದಿ ಸುಖ ಶಾಂತಿಯಿಂದ ಬದುಕುವಂತ ಒಂದು ವ್ಯವಸ್ಥೆ ಆಗುತ್ತೆ. ಎಸ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸುರೇಶ್ ಗೌಡ್ರೆ. ಮೋಟಮ್ನವರು ತಾವೇನು ಹೇಳ್ತೀರಮ್ಮ? ಇಲ್ಲ, ನಮ್ಮ ಯುವಕರಿಗೆ ಮೊದಲನೇದಾಗಿ ನಾ ಹೇಳೋದು, ನೀವು ನಿರಾಶರಾಗಬೇಕಾಗಿಲ್ಲ. ಮುಂದಿನ ದಿನಗಳು ಯುವಕರ ದಿನಗಳು. ಯುವ ಶಕ್ತಿಯೇ ದೇಶದ ಶಕ್ತಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ರಾಜಕಾರಣಿ ತಪ್ಪು ಮಾಡಲಿ ಮತ್ತು ಯಾವುದೇ ಒಂದು ಸರ್ಕಾರ ತಪ್ಪು ದಿಕ್ಕಿನಲ್ಲಿ ಹೋಗಲಿ, ಅದನ್ನು ಸರಿ ಹಾದಿಗೆ ತರೋದು ನಿಮ್ಮ ಕೈಲಿದೆ. ಈಗ ನೀವು ಹೇಳಿದ್ರಿ, ಈಗ ಓಟಿಗೆ ಹಣ ಕೊಟ್ಟು ಗೆಲ್ತೀರಾ, ಬಂದ ಮೇಲೆ ನೀವು ಮಾಡೋದೇ ಮತ್ತೊಂದು ಅಂತ. ಆ ರೀತಿ ಒಂದು ಚುನಾವಣೆ ಟೈಮಲ್ಲಿ ಏನು ನೋಟಿಗಾಗಿ ಓಟು, ಓಟಿಗಾಗಿ ನೋಟು ಅಂತ ನಡೆಯುತ್ತೆ. ಇದರ ಎಷ್ಟು ಪ್ರಕರಣಗಳನ್ನು ನೀವು ಯುವಕರು ಹಿಡಿದಿದ್ದೀರಾ ಮತ್ತು ಇದನ್ನ ಎಷ್ಟು ಪ್ರತಿಭಟಿಸ್ತಿದ್ದೀರಾ? ಇದನ್ನು ಎಲ್ಲಿ ಬಯಲಿಗೆ ತಂದಿದ್ದೀರಾ ಹೇಳಿ. ಮೊನ್ನೆ ಕೊಪ್ಪಳಲ್ಲಿ ಎಲೆಕ್ಷನ್ ಆಯಿತು, ಏನಾಯಿತು? ಜನ ಕೆಂಪು ನೋಟ್ ಇವ್ರು ಕೊಟ್ಟರು, ಹಸಿರು ನೋಟ್ ಅವ್ರು ಕೊಟ್ಟರು, ಈಗ ಇನ್ನೊಂದು ಕೆಂಪು ನೋಟ್ ಬರ್ತದ ಇಲ್ಲ ಅಂತ ವಿಚಾರ ಮಾಡ್ತಾ ಕೂರ್ತಾರೆ. ಹೀಗಾಗಲಿಕ್ಕೆ ಅವರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಅವರನ್ನು ತಿದ್ದೋ ಶಕ್ತಿ ಯುವಕರಿಗಿದೆ. ಅದಕ್ಕೆ ರಾಜೀವ್ ಗಾಂಧಿ ಅವರು 18 ವರ್ಷದವರಿಗೆ
ಮತದಾನ ಕೊಟ್ಟಿರೋದು, ಮತದಾನದ ಹಕ್ಕು ಕೊಟ್ಟಿರೋದು, ಅದನ್ನು ಮರಿಬೇಡಿ. ಎರಡನೇದು, ನೀವು ಹೇಳಿದ್ರಿ ಪಾಪ ಒಬ್ಬ ಯುವಕರು ಹೇಳಿದ್ರು ವಿದ್ಯುತ್ ಸಮಸ್ಯೆ ನಮ್ಮ ರಾಜ್ಯವನ್ನು ಕಾಡ್ತಿದೆ ಅಂತ. ಹೌದು, BJP ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಬಹಳ ಭರವಸೆಗಳನ್ನು ಕೊಟ್ಟರು. ನಿರಂತರ ವಿದ್ಯುತ್ ಕೊಡ್ತೇವೆ, ಗುಡಿಸಲು ರಹಿತ ರಾಜ್ಯ ಮಾಡ್ತೇವೆ, 3 ರೂಪಾಯಿ kg ಅಕ್ಕಿನೂ ಕೊಡ್ತೇವೆ, ನಿರುದ್ಯೋಗ ಭತ್ಯೆಯನ್ನು ನಾವು ಕೊಡ್ತೇವೆ, ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಯಾವುದನ್ನು ಬಗೆಹರಿಸ್ಲಿಕ್ಕೆ ಆಗಲಿಲ್ಲ. ಬಂದ ಮೇಲೆ ಮಾಡಿದ್ದೇ ಬೇರೆ, ಅರ್ಥ ಆಯ್ತಾ? ಅಭಿವೃದ್ಧಿ ಆಗಿದ್ದೇ ಬೇರೆ. ಇದು ನಿಮಗೆ ಅರ್ಥ ಆಗಿದೆ ಅಲ್ಲ? ನಾ ಹೇಳೋದು ಕೇಳ್ಕೊಡಿ, ಇದು ನಿಮಗೆ ಅರ್ಥ ಆಗಿದೆ. ಆದರೆ ಹಿಂದಿನ ಒಂದು ಕೃಷ್ಣ ಸರ್ಕಾರದಲ್ಲಿ ಲಕ್ಷಾಂತರ ಇಂಜಿನಿಯರ್ಸು, MBA ವಿದ್ಯಾರ್ಥಿಗಳು ಇವತ್ತು IT BT ಕಂಪನಿಯಲ್ಲಿ ಒಂದು 50,000ದಿಂದ ಲಕ್ಷ ರೂಪಾಯಿವರೆಗೂ ಹಳ್ಳಿಯಿಂದ ಬಂದಂಥ ಇಂಜಿನಿಯರ್ ಹುಡುಗರು ಇವತ್ತು ಉದ್ಯೋಗವನ್ನು ಹೊಂದಿ ಇವತ್ತು ಅವರ ಜೀವನವನ್ನು ಸುಗಮ ಮಾಡ್ಕೊಂಡಿದ್ದಾರೆ. ಯುವಕರಿಗೆ ಏನು ಮಾಡಿಲ್ಲ ಅಂತ ಹೇಳಬೇಡಿ ದಯವಿಟ್ಟು. ಯುವಕರಿಗೆ ಕೆಲಸ ಮಾಡಿದ್ದಾರೆ, ಯುವಕರನ್ನ ಮುಂದೆ ತರಬೇಕು ಅನ್ನೋದೇ ಒಂದು ಇದಿತ್ತು. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ಈಗ ನಾವು ಭಿನ್ನಮತ ಮಾಡ್ತೇವೆ, ಒಬ್ರಿಗೊಬ್ರು ಕಾಲು ಎಳಿತೇವೆ ಅಂತ ಹೇಳಿ ಈ ಸರ್ಕಾರದಲ್ಲಿ ಯಾರ ಕಾಲು ಯಾರು ಎಳೆಯಕ್ಕೆ ಹೋಗಲಿಲ್ಲ. ಭಿನ್ನಮತದ ಬೆಂಕಿಯನ್ನು BJPಯವರೇ ಹಚ್ಕೊಂಡ್ರು. ನಿಮಗೆ ಗೊತ್ತಿರೋ ಹಾಗೆ ಫ್ಲಡ್ ಬಂತಲ್ಲ ನೋಡಿ, ಆ ಉತ್ತರ ಕರ್ನಾಟಕದಲ್ಲಿ 2008-09ರಲ್ಲಿ ಫ್ಲಡ್ ಬಂದು ಲಕ್ಷಾಂತರ ಜನ ಮನೆ ಕಳ್ಕೊಂಡ್ರು, ಜೀವ ಕಳ್ಕೊಂಡ್ರು, ದನಕರುಗಳನ್ನು ಕಳ್ಕೊಂಡ್ರು. ಆಗ ಪರಿಹಾರ ಹಂಚಲಿಕ್ಕೆ ಹೋಗಿದ್ಯಾರು? ರೆವಿನ್ಯೂ ಸಚಿವರು ಮಾಡಬೇಕಾಗಿತ್ತು. ಯಾರು? ಕರುಣಾಕರ ರೆಡ್ಡಿ. ಅವರಿಗೆ ಅವಕಾಶ ಕೊಡ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ಅಪಾದನೆ ಆಗ್ಬಿಟ್ಟು ಯಡಿಯೂರಪ್ಪನವರ ವಿರುದ್ಧ ಭಿನ್ನಮತವನ್ನ ಸಾರಿದ್ರು. ಪ್ರಾರಂಭ ಆಯ್ತೇ ವಿನ ಯಾರು ವಿರೋಧಿ ಪಕ್ಷರು JDS ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾರ ಕಾಲು ಎಳಿಲಿಕ್ಕೆ ಹೋಗಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು. ಇನ್ನೊಂದು ಹೇಳಿದ್ರಿ, ಸೋನಿಯಾ ಗಾಂಧಿ ಅವರಿಗೆ ಎಲ್ರಿಗೂ ಗೊತ್ತು, ಅದ್ವಾನಿ ಅವ್ರ ಕ್ಷಮೆ ಕೇಳಿದ್ದಾರೆ. ಅವರು ಅಮೆರಿಕಕ್ಕೆ ಅವ್ರ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಸರ್ಜರಿ ಆಗಿದೆ. ನೀವು ಕಪ್ಪು ಹಣ ಅಲ್ಲಿ ಬದಲಾಯಿಸಕ್ಕೆ ಹೋಗಿದ್ರು, ಬಚ್ಚಿಡಕ್ಕೆ ಹೋಗಿದ್ರು ಅಂತ ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ? ಹೇಳಿ ನೋಡೋಣ. ಅದ್ವಾನಿ ಅವರು ಕ್ಷಮೆ ಕೇಳಿದ್ದಾರೆ. ಆ ರೀತಿ ಮಾತಾಡಬಾರ್ದು. ನಾನು ಬಹಳ ನಿಮ್ಮಲ್ಲಿ ಮನವಿ ಅಂತ ಹೇಳಿದ್ರೆ, ಒಂದು ಉತ್ತಮವಾದ ಸರ್ಕಾರ, ಉತ್ತಮವಾದ ನಾಯಕರು, ಉತ್ತಮವಾದ ಶಾಸಕರು ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಲೇ ಅಸ್ತ್ರ ಇದೆ. ಅದು ಆ ಪಕ್ಷ ಈ ಪಕ್ಷ ಬೇಡ. ಆ ಪಕ್ಷ ಈಗ ಇವ್ರು ಹೇಳಿದ್ರೆ ಸುರೇಶ್ ಗೌಡರು ನಮ್ಮ ಶ್ರೀರಾಮುಲು ಬಗ್ಗೆ ಅಷ್ಟೊಂದು ಆಪಾದನೆ ಇತ್ತು, ಅವ್ರ ಮೇಲೆ ಕ್ರಿಮಿನಲ್ ಚಾರ್ಜಸ್ ಇತ್ತು. ಅದು ಅಂಥವ್ರಿಗೆ ನಾವು ಟಿಕೆಟ್ ಕೊಟ್ಟು MLA ಮಾಡಿ ಮಂತ್ರಿ ಮಾಡಿ ಅವರು ಈ ದೇಶದ ದೊಡ್ಡ ಮಂತ್ರಿಯಾಗಿ ಈ ಗಣಿ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಬಿಟ್ವಿ ಅಂದ್ರಲ್ಲ, ಸರಿನಾ? ಅಲ್ಲ, ಅಂಥವ್ರನ್ನ ನೀವು ಮೊದಲನೇದಾಗಿ ಕಟ್ ಡೌನ್ ಮಾಡಬೇಕು. ಅಂಥವ್ರಿಗೆ ನೀವು ವೋಟ್ ಅಲ್ಲ, ಅಂಥವ್ರಿಗೆ ನೀವು ಯಾವುದೇ ಪಕ್ಷದವರು ಆಪಾದನೆ ಇದ್ರೆ ಸೀಟ್ ಕೊಡಬಾರ್ದು. ಆ ರೀತಿಯಲ್ಲಿ ಒಂದು ವೇಳೆ ಅಂತ ಕ್ರಿಮಿನಲ್ಸ್ಗೆ ಸೀಟ್ ಕೊಟ್ರೆ ನೀವು ಅವ್ರಿಗೆ ವೋಟ್ ಹಾಕ್ಬಾರ್ದು. ಆ ರೀತಿಯಲ್ಲಿ ಮತದಾರನ ನೀವು ಎಜುಕೇಟ್ ಮಾಡಬೇಕು. ನಿಜವಾಗ್ಲೂ ಒಂದು ಉತ್ತಮ ಸರ್ಕಾರ ಬೇಕು, ಉತ್ತಮ ಮಂತ್ರಿಗಳು ಬರಬೇಕು, ಉತ್ತಮ ಮುಖ್ಯಮಂತ್ರಿ ಬರಬೇಕು. ಈ ರಾಜ್ಯದ ಕೀರ್ತಿ ಇನ್ನಷ್ಟು ಹೆಚ್ಚಬೇಕು ಅಂತ ಹೇಳಿದ್ರೆ ಮತದಾರರ ಮನಸ್ಸಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಬೇಕು. ಬರೀ ರಾಜಕಾರಣಿಗಳೇ ಬದಲಾಗಬೇಕು, ಭ್ರಷ್ಟಾಚಾರ ಹೋಗಬೇಕು ಅಂತ ಮಾತಾಡಿದ್ರೆ ಆಗೋದಿಲ್ಲ. ನೀವು ದಯವಿಟ್ಟು ನಾನು ಯುವಕರಲ್ಲಿ ಬೇಡ್ಕೊಳ್ತೀನಿ, ನೀವು ಹೋರಾಟ ಮಾಡಬೇಕು. ಮುಂದಿನ ದಿನಗಳು ನಿಮ್ಮವುದು. ಯುವ ಶಕ್ತಿಯ ದೇಶದ ಶಕ್ತಿ. ಕೆಲಸ ಮಾಡಿ, ಭ್ರಷ್ಟರನ್ನ ನೀವು ಓಡಿಸಿ, ಮತ್ತು ಯಾರು ಕ್ರಿಮಿನಲ್ ಚಾರ್ಜಸ್ ಇದೆ ಅವರಿಗೆ ವೋಟ್ ಹಾಕಬೇಡಿ. ಆ ರೀತಿ ಕೆಲಸವನ್ನ ಮಾಡಿ, ನಿಮ್ಮ ಹಿಂದೆ ನಾವಿದ್ದೇವೆ. ಎಲ್ಲ ಪಕ್ಷದಲ್ಲಿ ಒಳ್ಳೆಯವ್ರದಾರೆ, ಎಲ್ಲ ಪಕ್ಷದಲ್ಲಿ ಕೆಟ್ಟವ್ರದಾರೆ. ನಿಜ. ಈ ದೇಶದಲ್ಲಿ ಆಳ್ಕೆ ಮಾಡಿದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ನಾವು ದೇಶ ನೋಡಿ, ಅನೇಕ ಇದ್ರು ನೋಡಿ. ಇಂದಿರಾ ಗಾಂಧಿ ಅಂತ ಒಬ್ಬ ಗಟ್ಟಿ ನಿಲುವನ್ನು ತಗೊಂಡವರು ನೋಡಿ. ವಾಜಪೇಯಿ ಅಂತ ಒಬ್ಬ ದೇಶಭಕ್ತನೂ ಉತ್ತಮವಾದಂಥ ದೇಶವನ್ನು ಮಾಡಿದವನು ನೋಡಿ. ಮನಮೋಹನ್ ಸಿಂಗಮ್ ಅಂತ ಒಬ್ಬ ಒಳ್ಳೆ ಪ್ರಧಾನಮಂತ್ರಿನೂ ನೋಡ್ತೀವಿ. ಎಲ್ಲ ಪಕ್ಷದಲ್ಲಿ ಒಳ್ಳೆಯವ್ರದಾರೆ, ಎಲ್ಲ ಪಕ್ಷ ಕೆಟ್ಟದಾರೆ. ಇನ್ನುಳಿದವ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ನಾವೇನು ಹೇಳ್ತಿದ್ದೀನಿ, ಇವತ್ತು ಪ್ರತಿಯೊಂದಕ್ಕೂ ಹಣ ಜಾತಿ ಬರ್ತಿದೆ. ತಾವು ವಿಚಾರ ಮಾಡಿ, ಮತ ಹಾಕುವವರು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ತಾವು ಕಂಡು ಹಿಡಿದಿರ್ತೀರಿ. ಜಾತಿಯನ್ನು ಬಿಟ್ಟ ಅವ್ರ ಬೇರೆ ಇದನ್ನು ಬಿಟ್ಟು ನೀವು ಮತ ಹಾಕಿದ್ರೆ ಖಂಡಿತವಾಗಿ ನಿಮಗೆ ಏನು ಉತ್ತಮವಾದಂಥ ಸರ್ಕಾರವನ್ನು ಕೊಡಬೇಕಾಗ್ತಿದೆ. ಈಗಾಗಿದೆ, ಹಿಂದೆ ಉತ್ತಮವಾದ ಸರ್ಕಾರಗಳು ಇರಲಿಲ್ಲ. ಈಗ 15-30 ವರ್ಷದಿಂದ ಇರಲಿಲ್ಲ. ಗುಂಡೂರಾಯರ ಬಗ್ಗೆ ಎಷ್ಟೇ ಹೇಳಿದ್ರು ಸಹಿತ ಒಬ್ಬ ಉತ್ತಮವಾದಂಥ ಸರ್ಕಾರವನ್ನು ನಡೆಸಿದಂಥ ವೀರೇಂದ್ರ ಪಾಟೀಲ್ ಇದ್ದರು, JH ಪಟೇಲ್ ಇದ್ದರು, ಬೇಕಾದಷ್ಟು ಜನ ಇದ್ದರು. ನಾನೇನಂತಿದ್ದೀನಿ ಅಂದ್ರೆ, ದಯಮಾಡಿ ನೀವೆಲ್ಲ ಇಲ್ಲಿ ಕೂತ್ಕೊಂಡು ಪ್ರಜ್ಞಾವಂತರದಿರಿ, ವಿಚಾರ ಮಾಡಿ. ಇನ್ಮೇಲೆ ತಪ್ಪುಗಳಾಗ್ಯಾವ. ಈಗ ನೀವು ಹೇಳ್ತೀರಿ ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವು 3 ಜನ ಚುನಾವಣೆಗಾರ, 3 ಜನ ದುಡ್ಡು ಕೊಡ್ತೀವಿ, 3 ಜನ ಸೆರೆ ಕೊಡಿಸ್ತೀವಿ, ಎಲ್ಲ ಮಾಡ್ತೀವಿ, ಮಾಡೋದು ನಿಜ.
ಓಟ್ ಹಾಕೋರು ನೀವು ಒಬ್ರಿಗೆ ಹಾಕ್ತೀರಿ, ಇನ್ನಿಬ್ಬರಿಗೆ ಟೋಪಿ ಹಾಕ್ತಿರಲ್ಲ ಹೇಳಿ ನೀವು ನೋಡೋಣ. ಇಲ್ಲ ನೀವು ಪ್ರಾಕ್ಟಿಕಲ್ ಮಾತು, ನೀವಂದ್ರೆ ನೀವಲ್ಲ, ನೀವಂದ್ರೆ ಇವತ್ತು ನಡೆದಂಥ ಇವತ್ತು ನಮ್ಮ ಇದರಲ್ಲಿ ಇರ್ಬೋದು. ಹೀಗಾಗ್ತಿದೆ. ಆರಿಸಿ ಬಂದಂಥ ಒಬ್ಬ ವ್ಯಕ್ತಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಬಂದಂಥವ 5 ವರ್ಷ ಜನರ ಸೇವೆ ಮಾಡ್ತಾನೋ ದುಡ್ಡು ಮಾಡ್ತಾನೋ ವಿಚಾರ ಮಾಡಿ. ಇದು ನಮ್ಮಲ್ಲೂ ಡಿಫೆಕ್ಟ್ ಇದೆ, ನಿಮ್ಮಲ್ಲಿ ಅಂದರೆ ಓಟ್ ಹಾಕೋರಲ್ಲೂ ಡಿಫೆಕ್ಟ್ ಇದೆ. ಜಾತಿ ಇವತ್ತು ಬೇಕಾದ ಮಾಡಲಿ, ನಮ್ಮ ಜಾತಿ ಅವಪ್ಪ ಏನಾರು ಮಾಡಿ ಅವ್ನು ಉಳಿಸ್ತೀರಿ ಅಂತೀರಿ. ಇದು ಎಲ್ಲ ಪಕ್ಷಕ್ಕೆ ಸೀಮಿತವಾದಂಥ ಮಾತನ್ನು ಹೇಳ್ತೀನಿ. ಇಂಥ ಏನು ಮೀಡಿಯಾದ ಮುಖಾಂತರ ನಾವು ರಾಜ್ಯಕ್ಕೆ ಸಂದೇಶವನ್ನು ಕೊಡುವಾಗ ನೇರವಾಗಿ ಪ್ರಶ್ನೆಯನ್ನು ಕೇಳಿ ನೇರವಾಗಿ ಉತ್ತರವನ್ನು ಪಡಿಬೇಕು. ತಪ್ಪಿದ್ರೆ ಟೀಕೆಯನ್ನು ಮಾಡಿ. ನೀವು ನಮ್ಗಿಂತ ಹೆಚ್ಚು ನೀವೇ ರಾಜಕಾರಣಿಗತೆ ಒಬ್ಬರಿಗೆ ಚಪ್ಪಾಳೆ ಹೊಡೆದು ಒಬ್ಬರಿಗೆ ಬೈಯೋದು ಮಾಡಿದರೆ ಎಲ್ಲಿಗೆ ಹೋಗ್ತಿದೆ? ದಯಮಾಡಿ ನಾನು ಹೇಳ್ತೀನಿ, ತಪ್ಪುಗಳು ಸಾಮಾನ್ಯ, ನಾವು ತಪ್ಪು ಮಾಡ್ತೀವಿ, ಎಲ್ಲರೂ ತಪ್ಪು. ಯಾಕಂದರೆ ಪರಿಸ್ಥಿತಿಗಳು ಆ ಥರ ನಿರ್ಮಾಣವಾಗಿದೆ. ಇವತ್ತು ರಾಜಕಾರಣ ಅಂದರೆ ಭಾಳ ಕೆಟ್ಟದಾಗಿಂಥ ಪರಿಸ್ಥಿತಿ ಬಂದಿದೆ. ಕಾರಣಗಳೇನು ಹುಡುಕಿ ದಯಮಾಡಿ ಯುವಕರಿದ್ದಂಥವರು ಅಥವಾ ತಿಳುವಳಿಕೆ ಇದ್ದಂಥವ್ರು ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಏನು ಇವತ್ತು ಪ್ರಿನ್ಸಿಪಲ್ ಎಲ್ಲಿದೆ, ಅಧಿಕಾರಿಯಲ್ಲಿ ಇರ್ತಾ ಅಲ್ಲಿ ಹೋಗ್ತೀವಿ. ಈಗ ಹೇಳಿದ್ರು ರಾಜೀನಾಮೆ ಕೊಟ್ಟಿವಿ, ರಾಜೀನಾಮೆ ಕೊಟ್ಟ ನನ್ನ ಮತಕ್ಷೇತ್ರದ ಏನು ಸುಧಾರಣೆಗೆ ರಾಜೀನಾಮೆ ಕೊಟ್ಟಿನಿ. ನಮ್ಮ ಪಕ್ಷದವರಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಯಾರೇ ಇರಲಿ, ಪಕ್ಷ ಬಗ್ಗೆ ಮಾತಾಡೋದು. ಪಕ್ಷದ ರಾಜಕೀಯವಾಗಿ ಹಂಗಾರ ವಿರೋಧಿ ಪಕ್ಷ ಇರಬಾರ್ದು ಅಂದಂಗಾತಲ್ಲ ದೇಶದಲ್ಲಿ, ರಾಜ್ಯದಲ್ಲಿ. ವಿರೋಧಿ ಪಕ್ಷದಲ್ಲಿದ್ದವ್ರು ಯಾರು ಕಾನ್ಸ್ಟಿಟ್ಯೂನ್ಸಿ ಸುಧಾರಣೆ ಆಗೋದಿಲ್ಲವ. ವಿರೋಧಿ ಪಕ್ಷ ನಾನು ಹೇಳ್ತೀನಿ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯದಲ್ಲಿ ರೂಲಿಂಗ್ ಪಾರ್ಟಿಗಿಂತ ವಿರೋಧಿ ಪಕ್ಷದಲ್ಲಿರುವಂಥ ಶಕ್ತಿ ರೂಲಿಂಗ್ ಪಾರ್ಟಿಯಲ್ಲಿ ಇರೋಂಗಿಲ್ಲ. ಎಲ್ಲ ಹುಳುಕುಗಳನ್ನು ತೆಗಿಬೇಕಾದ ಒಂದು ಮಾತು ಹೇಳಿದರು, ಶಿಕ್ಷಣ ತರಲಿಲ್ಲಂತೆ. ವಾಜಪೇಯಿ ಅಂತ ಒಬ್ಬ ಪ್ರಜ್ಞಾವಂತ ಪ್ರಧಾನಮಂತ್ರಿ ಇದ್ದಾಗ ಅದನ್ನು ಮಾಡಬೇಕಂದ್ರೆ ಅನೇಕ ಜನ ಅಡೆತಡೆಗಳು ಬಂದು. ಇವತ್ತು ನಾನು ಹೇಳ್ತೀನಿ, ವಿರೋಧಿ ಪಕ್ಷದ ನಾಯಕರಿದ್ದಾರೆ, ವಿರೋಧಿ ಪಕ್ಷ ಕೇಂದ್ರದಲ್ಲಿ BJP ವಿರೋಧಿ ಪಕ್ಷದಾರೆ, ಯಾಕೆ ಅವ್ರು ಗಟ್ಟಿಂಗ್ ಹಠ ಹಿಡಿಯೋದಿಲ್ಲ? ಇವತ್ತು ಆದ್ವಾನಿ ಅವರು, ನಾ ಹೇಳಿ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಆದ್ವಾನಿ ಅವ್ರಿಗೆ ಭಾಳ ಅಪಾರವಾದಂಥ ಗೌರವ ಇದೆ. ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿಯೂ ಸಹಿತ ದೇಶದ ತುಂಬ ಜನರಿಗೆ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಒಂದು ಯಾತ್ರೆಯನ್ನು ಮಾಡಿದರು. ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಪಕ್ಷವನ್ನು ಬಿಟ್ಟು ನಾವು ಮಾಡ್ತೀವಿ. ಅಂಥ ಒಬ್ಬ ಪ್ರಜ್ಞಾ ದೇಶದ ಬಗ್ಗೆ ಚಿಂತನೆ ಇದೆ. ದೇವೇಗೌಡರ ಬಗ್ಗೆ ಒಂದೇ ಮುಖವನ್ನು ಹೇಳ್ತೀರಿ ನೀವು, ದೇವೇಗೌಡರಿಗೆ ಒಂದೇ ಮುಖವನ್ನು ಹೇಳ್ತೀರಿ. ಇವತ್ತಿನವರೆಗೂ ರೈತರ ಬಗ್ಗೆ, ಹಳ್ಳಿಗರ ಬಗ್ಗೆ ಸಾಕಷ್ಟಿದೆ, ಡಿಫೆಕ್ಟ್ ಇರ್ತಾವೆ, ನಾ ಇಲ್ಲ ಅನ್ನಂಗಿಲ್ಲ. ಈ ಎಲ್ಲ ರಾಜಕಾರಣಿಗಳ ವಿಚಾರವನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಯಾರು ಯೋಗ್ಯರು, ಯಾರು ಅಯೋಗ್ಯರು, ನಮ್ಮ ಶಾಸಕರು ಯಾರು ಯೋಗ್ಯರು, ಯಾರು ಅಯೋಗ್ಯರು ಅನ್ನೋದಂತ ತಿಳ್ಕೊಂಡ್ರೆ ನಾನು ಖಂಡಿತವಾಗಿ ಹೇಳ್ತೀನಿ ಏನಾದ್ರು ಸುಧಾರಣೆಯನ್ನು ಮಾಡ್ಬೋದು. ನನ್ನ ಪರವಾಗಿ, ಇವ್ರ ಪರವಾಗಿ, ಅವ್ರ ಪರವಾಗಿ ದಯಮಾಡಿ ಚಪ್ಪಾಳೆ ಹೊಡೆಯುವಂಥ ಕೆಲಸ ಮಾಡಬೇಡ್ರಿ. ತಪ್ಪುಗಳನ್ನು ನಾವು ಏನು ಮಾಡ್ತೀವಿ ಅದನ್ನು ಸುಧಾರಣೆ ಮಾಡಲಿಕ್ಕೆ ನೀವು ಮಾರ್ಗದರ್ಶನ ಮಾಡಿ ಅನ್ನುವಂಥ ನನ್ನ ಕಳಕಳಿ ಮನವಿ ನಿಮ್ಮ ಮುಂದಿದೆ. ಈಗ ನಾನು 6 ಸರಿ ಆರಿಸಿ ಬಂದೀನಿ. ನಾನು ಯಾಕೆ ಆರಿಸಿ ಬಂದೀನಿ? ಪ್ರಜ್ಞಾವಂತ ಮತದಾರರ ಚುನಾವಣೆಯಲ್ಲಿ ದುಡ್ಡು ತಗೊಳ್ಳೋದು ಓಟ್ ಹಾಕೋರು ಅಂತ ಆರಿಸಿ ಬಂದೀನಿ. ಇಲ್ಲಿ ನಾನು ಜನರಲ್ಲಿ ಎಷ್ಟು ಸರಿ ನಾನು ಲಗ ಹೊಡೆಸ್ತಿರೋ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ, ಇವತ್ತು ನಾನು ಭಾಳ ಸುವರ್ಣ ಟಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಜನರಿಗೆ ಒಂದು ಏನು ನಾವು ಮೆಸೇಜನ್ನು ಕೊಡಬೇಕಂದ್ರೆ, ತಪ್ಪುಗಳನ್ನು ಮಾಡಿದವರು ನಮ್ಮ ತಪ್ಪುಗಳನ್ನು ನಾವು ತಪ್ಪು ಮಾಡಿವಪ್ಪ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನುವಂಥ ಭಾವನೆಯನ್ನು ನಮಗೆ ತರಲಿಕ್ಕೆ ನೀವು ಮಾಡಬೇಕು. ನಿಮಗೇನು ಮಾರ್ಗದರ್ಶನ ಮಾಡೋಕ್ಕೆ ನಾವು ಮಾಡಬೇಕು. ಇವತ್ತು ಯುವಕರು ಭಾಳಷ್ಟು ನೀವು ಮಾತಾಡಿದ್ರಿ, ಯಾವುದೋ ಒಂದು ಪಕ್ಷ ಹಿಡಿಬೇಡ. ನೀವು ಯಾರು ಯೋಗ್ಯರನ್ನ ನೀವು ಹಿಡೀರಿ, ಅಯೋಗ್ಯರನ್ನು ನೀವೆಲ್ಲ ನಿಮಗೆ ಬೇಕಾದ ಶಕ್ತಿ, ಅಯೋಗ್ಯರನ್ನು ನೀವು ಸರಿಯಾದ ರೀತಿಯಿಂದ ದಾರಿ ತೋರಿಸಿ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಹೇಳ್ತೀವಿ, ನಿಮ್ಗೆ ಒಂದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಂದು ಭ್ರಷ್ಟಾಚಾರ, ಒಂದು ಜಾತಿ ನಾವು ಅಷ್ಟೇ ಮಾಡೋಂಗಿಲ್ಲ. ಜಾತಿ ಎಲ್ಲರೂ ಮಾಡ್ತಾರೆ. ಚುನಾವಣೆ ನಿಂತಂತ ನಮ್ಮ ಜಾತಿ ಅದಾರೆ ಸರ್, ಇದೊಂದು ಸರಿ ಹಂಗಾರ ಮಾಡಿ ಆರಿಸ್ಬರ್ರಿ ಅಂತಾರೆ. ಇವು ಹೋಗಬೇಕಾದ್ರೆ ಅಷ್ಟು ಬೇಗನೆ ಹೋಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಇಷ್ಟು ಸಾಕಷ್ಟು ಬಲ್ತಿದೆ. ಇದಕ್ಕೆ ನಿಸರ್ಗಣವನ್ನು ಸರಿ ಮಾಡಬೇಕನ್ನುವಂಥ ಮೂಲ ಪ್ರಶ್ನೆಯೂ ಬರ್ತಿದೆ. ಇವತ್ತು ಲೋಕಾಯುಕ್ತ ನೀವು ಸಂಸ್ಥೆ ಬೇಡ, ರಾಮುಲು ಆರಿಸಿ ಬರಲಿ ಹೋಗಲಿ, ಲೋಕಾಯುಕ್ತ ಇರ್ತೀವಿ, ಯಾವುದೋ ಒಂದು ಕಾರಣಕ್ಕಾಗಿರುತ್ತೆ ಅಂಥ ಸಂಸ್ಥೆಗಳು ಇರಬೇಕಾಗ್ತೀವಿ. ಅವರು ಮನುಷ್ಯರಾಗಿರ್ತಾರೆ. ಜಡ್ಜ್ ಇದ್ದಂಥವ ತಪ್ಪುಗಳನ್ನು ಮಾಡೋದು ಅಂತೇನು ಹೇಳಬೇಡ್ರಿ. ತಪ್ಪುಗಳು ಅವನು ಕಾನ್ಷಿಯಸ್ಗೆ ಏನು ಪರ್ಮಿಟ್ ಮಾಡಿದ್ರೆ ಕೊಡ್ತೀವಿ ಆಗ್ತಿದೆ. ಎಷ್ಟೋ ಸರಿ ಚಿಕ್ಕಮಗಳೂರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ 12 ವರ್ಷ ಹೆಂಡತಿಯನ್ನು ಮರ್ಡರ್ ಮಾಡಿ 12 ವರ್ಷ ಜೈಲಿಗೆ ಇದ್ದ ನಂತರ ಕೊನೆಗೆ ಮರ್ಡರ್ ಮಾಡಿದವ್ರು ಯಾವುದೋ ಒಂದು ಕೇಸ್ ಸಿಕ್ಕ 12 ವರ್ಷ ಸಫರ್ ಆದವ, ಕೋರ್ಟ್ನಲ್ಲಿ ಆಗ್ತವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ದಯಮಾಡಿ ನಾನು ನಿಮಗೆ ಭಾಳ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಪ್ರಜಾಪ್ರಭುತ್ವ ನಾವು ಏನಾದರೂ ಒಂದು ಹೊಸದನ್ನು ವಿಚಾರ ಮಾಡಲಿಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕು. ತಪ್ಪಿದವ್ರಿಗೆ ನಮ್ಗೆ ಮಾರ್ಗದರ್ಶನ ಮಾಡಬೇಕಂತ ಕೇಳ್ಕೊಂಡು ಸುವರ್ಣ ಟಿ ಅವ್ರಿಗೆ ನಾನು ಅಭಿನಂದಿಸಲತ್ತೀನಿ. ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಮೇಡಮ್, ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ತಾವು ಮಾತಾಡಿದ್ರಿ, ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಧನ್ಯವಾದಗಳು, ನಮಗೆ ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಸುರೇಶ್ ಗೌಡ್ರ ಬಗ್ಗೆ ಅಲ್ಲಿ ಮತದಾರರು ಬಹಳಷ್ಟು ಅಪ್ರಿಸಿಯೇಷನ್ ಮಾತಾಡಿದ್ದಾರೆ. ಪ್ರತಿಯೊಬ್ಬ ಶಾಸಕರಿಗೆ ಅಲ್ಲಿ ಮತದಾರ ಆ ರೀತಿಯೇ ಬೆಂಬಲ ಕೊಟ್ಟರೆ ಯಾವುದೇ ಒಬ್ಬ ಶಾಸಕ ತಪ್ಪು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಉಳಿದಂಥ ಶಾಸಕರು ಏನಿದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಕೆಲಸ ಮಾಡೋ ಮಾರ್ಗದರ್ಶನ ಯುವಕರು ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತೀನಿ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಮೇಡಮ್. ಬಸವರಾಜ ಹೊರಟ್ಟಿಯವರೇ, ತಾವು ಕೂಡ ಸಾಕಷ್ಟು ಮಾತಾಡಿದ್ರೆ ತಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಸುರೇಶ್ ಗೌಡ್ರೆ, ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ತನಕ ಎಲ್ಲದನ್ನು ಕೂಡ ಆಲಿಸಿದಿರಿ. ಒಂದು ಪ್ರಶ್ನೆ ನಮ್ಮಲ್ಲಿ ಎದ್ದಿರುವಂಥದ್ದು, ಎತ್ತ ಸಾಗಿದೆ ರಾಜಕೀಯ? ಯಾವ ಕಡೆ ಸಾಗ್ತಾ ಇದೆ ರಾಜಕೀಯ? ಆ ಕಡೆ ಸಾಗಲಿಕ್ಕೆ ಕಾರಣೀಭೂತರು ಯಾರು? ಕೇವಲ ರಾಜಕಾರಣಿಗಳ, ಕೇವಲ ಅಧಿಕಾರಿಗಳ? ಖಂಡಿತವಾಗಲೂ ಅಲ್ಲ. ಇದಕ್ಕೆ ಕಾರಣ ನಾವು ನೀವು ಕೂಡ ಹೌದು.
ಯಾರು ತಪ್ಪು ಮಾಡ್ತಾರೋ ನಮಗೆ ಅದ್ಭುತವಾದಂಥ ಒಂದು ಅವಕಾಶ ಸಿಗುತ್ತೆ 5 ವರ್ಷಕ್ಕೊಮ್ಮೆ. ಆ 5 ವರ್ಷಕ್ಕೊಮ್ಮೆ ಸಿಕ್ಕಂಥ ಅವಕಾಶವನ್ನು ನೀವು ಯಾಕೆ ಬಳಸ್ಕೊಳ್ಳೋದಿಲ್ಲ? ಯಾಕೆ ನಿದ್ರೆ ಹೊಡಿತಿರ್ತೀವಿ ಆ ಸಂದರ್ಭದಲ್ಲಿ? ಮೈ ಮರೆತು ಮತ್ತಾರನ್ನೂ ಚುನಾವಣೆಯಲ್ಲಿ ಗೆಲ್ಲಿಸ್ಬಿಡೋದು, ಮತ್ತೆ ನಾವು ಕಷ್ಟಪಡುವಂಥದ್ದು ಇಂಥದ್ದು ಬೇಕಾ? ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತಂದರೆ ನೀವೇನಿದ್ದೀರಿ, ನಿಮ್ಮಲ್ಲೊಂದು ಜಾಗೃತಿ ಬರಬೇಕು. ನೀವು ಎದ್ದು ನಿಂತರೆ ಭಾರತ ಎದ್ದು ನಿಲ್ಲುತ್ತೆ. ಅದಾಗಲಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ ಮೆಗಾ ಫೈಟನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.